ಹರ್ಷ ಅವ್ರಿಗೆ ಇವತ್ತು ಬಹಳ ಸ್ಪೆಷಲ್ ಡೇ. ಹಾಡುವೇನು ನಿಮಗಾಗಿ ಅಂತ ಅವರ ತಂದೆ ತಾಯಿಗೋಸ್ಕರನೇ ಈ ಹಾಡನ್ನ ಅರ್ಪಣೆ ಮಾಡಿದ್ದಾರೆ. ನಾ ಯಾವಾಗ್ಲೂ ಹೇಳ್ತೀನಿ, ಇದು ಸಂಸ್ಕಾರ ಉಳ್ಳ ಗಾಯಕ ನಮ್ಮ ವೇದಿಕೆ ಮೇಲೆ ಇರೋದು ಅಂತ. ಆ ಸಂಸ್ಕಾರ ಉಳ್ಳ ಗಾಯಕನಿಗೆ ಸಂಸ್ಕಾರ ಕೊಟ್ಟಿದ್ದು ಅವರ ತಂದೆ ತಾಯಿ ಇವತ್ತು ಇಲ್ಲಿ ಬಂದಿದ್ದಾರೆ. ಸರ್, ಅಮ್ಮ, ಆತ್ಮೀಯವಾದ ಸ್ವಾಗತ ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ. ಹರ್ಷ, ಖುಷಿ ಆಯ್ತಾ? ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಇವತ್ತು ಅವ್ರು ಬಂದಿರೋದು ನನಗೆ ಇಟ್ಸ್ ಅ ಲೈಫ್ ಟೈಮ್ ಮೊಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಮೋರ್ ಸ್ಪೆಷಲ್. ಪ್ಲೆಜರ್ ಹರ್ಷ. ಅರ್ಜುನ್ ಸರ್, ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್ ನಿಮಗೆ? ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಮೀರಿ ಹೋಗ್ಬಿಟ್ಟಿದೆ ಮೇಡಮ್. ಸಚ್ ಅನ್ ಅಮೇಝಿಂಗ್ ಆರ್ಟಿಸ್ಟ್ ಹರ್ಷ ಅವರು. ಸರ್ ನಮಸ್ಕಾರ, ಅಮ್ಮ ನಮಸ್ಕಾರ. ಹೇಗೆ ಈ ಥರ ಒಂದು ಕ್ಯಾರೆಕ್ಟರ್ ಸರ್, ಏನಂದ್ರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾರೆ. ಎಲ್ಲವೂ ದೇವ್ರ ಗಿಫ್ಟ್ ಮಾಡಿದ್ದಾರೆ ಅವ್ರಿಗೆ ಕಂಪ್ಲೀಟ್ಲಿ. ಅವ್ರ ಕ್ಯಾರೆಕ್ಟರ್ ಆಗಲಿ, ಅವ್ರ ಮಾತಾಗಲಿ, ಅವ್ರ ಸಿಂಗಿಂಗ್ ಆಗಲಿ, ಅವ್ರ ಗುಣ ಆಗಲಿ, ಅವ್ರ ನೋಟ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಹೇಗೆ ಸರ್ ಇದು ಸಾಧ್ಯ? ಅವನು ಹುಟ್ಟಿನಿಂದಲೇ ಅವನಿಗೆ ಸಂಸ್ಕಾರ ಬಂದಿದೆ, ಅವನು ಅದನ್ನು ನಾನು ಕಲಿಸಿದ್ದೀನಿ ಅಂತಂದರೆ ನಮ್ಮದು ತಪ್ಪಾಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂದ ಹಾಗೆ ನಾವು ನಿಮಿತ್ತ ಮಾತ್ರ. ಅವನ ಸಂಸ್ಕಾರ ಅವನಿಗೇನೋ ಪೂರ್ವಜನ್ಮದಿಂದ ಈ ರೀತಿ ಬೆಳೆದಿದ್ದಾನೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಂದಕುಮಾರ್ ಅಂತ, ವಿದ್ವಾನ್ ನಂದಕುಮಾರ್ ಅಂತ, ಅವರಂತೂ ನನಗಿನ್ನ ಹೆಚ್ಚಾಗಿ ಮಗನ ರೀತಿಯಲ್ಲಿ ಅವನನ್ನು ನೋಡ್ಕೊಂಡಿದ್ದಾರೆ. ಹೇಳಿರೋ ನಂಬುವುದಿಲ್ಲ, ಅರ್ಧರಾತ್ರಿ ತನಕ ಅವನಿಗೆ ಪಾಠ ಮಾಡಿದ್ದಾರೆ ಒಬ್ಬನಿಗೆ. ಅದರ ಫಲ ಇದು, 21 ವರ್ಷಗಳ ಫಲ ಇದು. ಇದರ ಕ್ರೆಡಿಟ್ ಏನಿದ್ರು ಅವನ ಎಲ್ಲ ಗುರುಗಳಿಗೆ ಹೋಗಬೇಕು, ಇನ್ನು ಮಿಕ್ಕಿದ್ದೆಲ್ಲ ಅವನು ಪಡ್ಕೊಂಡು ಬಂದಿತ್ತು. ಸೂಪರ್ ಸರ್. ಮಹಾಗುರುಗಳೇ, ಭಾಳ ಒಳ್ಳೆಯ ಮಗ ಸರ್, ಭಾಳ ಒಳ್ಳೆಯ ಮಗ ಸರ್. ನೀನು ಬೇಗ 1-2 ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಬಿಡು, ಆಮೇಲೆ 1-2-3 ಪಿಕ್ಚರಲ್ಲಿ ಹಾಡು ಹೇಳ್ಬಿಡು, ಆಮೇಲೆ ನಿನ್ನ ನೆಕ್ಸ್ಟ್ ಲೆವೆಲ್ ಯಾವ್ದು ಗೊತ್ತಾ, ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ತೀರ್ಮಾನ ಹೇಳೋದು. ದೊಡ್ಡ ಮಾತು ಸರ್, ನಿಮ್ಮ ಆಶೀರ್ವಾದ, ನಿಮ್ಮ ದೊಡ್ಡ ಭಾಳ ಚೆನ್ನಾಗಿದೆ. ಧನ್ಯವಾದಗಳು ಮಹಾಗುರುಗಳೇ. ಅಮ್ಮ ಹಾಗೂ ಸರ್, ದಯವಿಟ್ಟು ಫಸ್ಟ್ ಇಲ್ಲಿ ವೇದಿಕೆಗೆ ಬನ್ನಿ. ಅಮ್ಮ, ನೀವು ಹೇಳಿ, ತಾಯಿಯಾಗಿ ಮಗನ ಬಗ್ಗೆ ಎಷ್ಟು ಸಂತೋಷ ಇದೆ, ಎಷ್ಟು ಹೆಮ್ಮೆ ಇದೆ? ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಕಾರಣ ಇರ್ಬೋದು, ಆದರೆ ಅವ್ನ ಡೆಡಿಕೇಶನ್ ತುಂಬ ಇದೆ ಅಲ್ವಾ? ಒಂದೇನಾರು ಅನ್ಕೊಂಬಿಟ್ರೆ ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ, ಅಷ್ಟು ಹುಮ್ಮಸ್ಸು. ನಾನೇ ಎಷ್ಟೋ ಸತಿ ಎದ್ದು ಹಾಲು ಕೊಡ್ಲೇನೋ, ನೀರು ಕೊಡ್ಲೇ, ಏನು ಬೇಡ ನಾನು ಎದ್ದಿರ್ತೀನಿ, ನಾವು ನಿಮ್ಮ ಕೂತಿದ್ರಿ, ಅಯ್ಯೋ ಇನ್ನೂ ಮಲಗಿಲ್ವಲ್ಲ ಅಷ್ಟೇ. ತುಂಬ ಹೆಮ್ಮೆ ಅನಿಸುತ್ತೆ. ಹರ್ಷ, ನಿಮ್ಮ ಜೀವನದಲ್ಲಿ ಇವರಿಬ್ಬರ ಒಂದು ಮುಖ್ಯವಾದಂಥ ಒಂದು ವಿಶೇಷವಾದಂಥ ವಿಷಯ ಹೇಳಿ ಪ್ಲೀಸ್. ನಮ್ಮ ತಂದೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವನ ಪೂರ್ವಜನ್ಮದ ಸುಕೃತ ಅಂತ. ಅದು ಅವ್ರ ದೊಡ್ಡತನ. ಹೌದು, ಏನೇ ಸುಕೃತ ಇದ್ರೂ ಆ ಒಂದು ಸಸಿಗೆ ಒಂದು ಒಳ್ಳೆ ಪಾತಿ ಮಾಡಿ ಆ ಬೆಳವಣಿಗೆಗೆ ಅವಕಾಶ ಕೊಡುವಂಥ ಒಂದು ಸಂಸ್ಕಾರ ಕೊಡೋದಿದೆಯಲ್ಲ, ಅದು ನಾನು ಪುಣ್ಯ ಮಾಡಿದ್ದೆ ಅವರಿಂದ ಪಡೀಲಿಕ್ಕೆ. ಯಾಕೆಂದರೆ ಅದು ಕಾಂಪಿಟೇಷನಲ್ಲಿ ಕರ್ಕೊಂಡು ಹೋಗಿ ಸಂಗೀತ ಹೊತ್ತಲ್ಲಿ ನಮ್ಮ ತಂದೆ ತಾಯಿ ದುಡಿದಿದ್ದಾರೆ ನನಗೋಸ್ಕರ. ಅಪ್ಪ ಅವ್ರು ಮಾಡ್ತಿದ್ದಂಥದ್ದು ಪುರಾತತ್ವ ಇಲಾಖೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಲ್ಲಿ ಕೆಲಸ ಮಾಡ್ತಿದ್ದು. ಮನೆ ನಡೆಸೋ ಒಬ್ಬ ಮಿಡ್ಲ್ ಕ್ಲಾಸ್ ತಂದೆ ಮಕ್ಕಳಿಗಾಗಿ, ತನ್ನ ಮಡದಿಗಾಗಿ, ಮನೆಗಾಗಿ ಒಂದು ರೀತಿ ದುಡಿದೆ, ಹಲವಾರು ರೀತಿ ತನ್ನ ಜೀವನನೆಲ್ಲ ಸವಸಿ. ನಮ್ಮ ಜೀವನದಲ್ಲಿ 1% ಕೊರತೆನೇ ಕಾಣಬಾರ್ದು, ನಮಗೆ ಲೈಫಲ್ಲಿ ಒಂದು ಕಂಪ್ಯಾರಿಸನೇ ಬರಬಾರ್ದು, ಅಂಥ ಪ್ರೀತಿ ಕೊಟ್ಟಂಥ ತಂದೆ ತಾಯಿಯವರು ನನಗೆ. ಆ್ಯಂಡ್ ಸುಖ ಒಂದೇ ಕೊಡೋದಲ್ಲ, ದುಃಖದ ಅನುಭವ, ಅದರ ಮೌಲ್ಯ, ಅದನ್ನು ಕೂಡ ತಿಳಿಸ್ಕೊಟ್ಟಂಥವ್ರು ನಮ್ಮ ತಂದೆ ತಾಯಿ. ಇವತ್ತಿಗೆ ನಾನು ನಿಂತಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇವರಿಬ್ರು. ಆ್ಯಂಡ್ ನನ್ನ ಅಕ್ಕ ಇನ್ನೊಬ್ರು ಗುರು, ಅವ್ರನ್ನ ಮಿಸ್ ಮಾಡ್ತಾ ಇದ್ದೀನಿ ಇವತ್ತು. ಮನೆಯೇ ಮೊದಲ ಪಾಠಶಾಲೆ, ಜನನಿ, ಜನಕ, ಸೋದರಿ, 3 ಜನ ಗುರು ನನಗೆ. ಇದು ನನ್ನ ಮೊದಲನೇ ಫರ್ಮ್ ಫೌಂಡೇಶನ್ ಸರ್. ರೀಸೆಂಟಾಗಿ ಇನ್ನೊಂದು ಖುಷಿ ವಿಷಯ ಹಂಚ್ಕೋತಾ ಇದ್ದೀನಿ ಅಷ್ಟೇ ವೇದಿಕೆ. ಇಷ್ಟು ಬೇಗನಾ ಹರ್ಷ? ಇಲ್ಲ ಅದಲ್ಲ, ತಡ್ಕೊಳ್ಳಿ. ಲಾಸ್ಟ್ ವೀಕು ನಮ್ಮ ತಂದೆ ತಾಯಿಯವರ ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ ಆಯಿತು. ಇದು 60 years ಕಂಪ್ಲೀಟ್ ಆಗಿ. ಶುಭಾಶಯಗಳು. ಈ ವೇದಿಕೆ ಮೂಲಕ ಯಾವತ್ತೂ ಕೇಳ್ಕೊಳ್ಳೋದು ಇಷ್ಟೇ, ಅಪ್ಪ ಅಮ್ಮ, ನಿಮಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ. ನನಗೆ ನಾ ಅಕ್ಕಂಗೆ ನಿಮ್ಮಗಳ ಸೇವೆ ಮಾಡಿಕೊಂಡು ನಿಮ್ಮ ಪ್ರೀತಿಯಾಗಿ ನೋಡ್ಕೊಳ್ಳೋಂಥ ಸೌಭಾಗ್ಯ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ ನಾನು ಯಾವಾಗಲೂ. ಹರ್ಷ, ನಮ್ಮನ್ನಂತೂ ಕರೀಲಿಲ್ಲ ನೀವು, ಪರವಾಗಿಲ್ಲ. ಅಟ್ಲೀಸ್ಟ್ ಚಿಕ್ಕದಾಗಿ ಆ ಫಂಕ್ಷನ್ ನಾವು ಇಲ್ಲಿ ಆಚರಿಸೋಣ ಅನ್ನೋದು ನಮ್ಮ ಆಸೆ. ಪ್ಲೀಸ್ ತಗೋಬನ್ನಿ. ನನ್ನ ಮಗ ಹೇಳಿದ್ದ, ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ. ನಮ್ಮದು ಅದಯ್ಯ. ಮತ್ತೆ ನಾನು ಅವಳನ್ನ ಇಷ್ಟಪಟ್ಟಿದ್ದು ಅವಳು ಹಾಡ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರನೇ.
ಅವರು ಮಿಡ್ಲ್ ಸ್ಕೂಲ್ನಿಂದಲೂ ಕೂಡ ಪಾರಿತೋಷಗಳನ್ನ ಅವಳು ತಗೋತಿದ್ಲು ಸ್ಕೂಲ್ ಕಾಂಪಿಟೇಷನ್ಸ್ನಲ್ಲಿ. ನಾನು ಅದಕ್ಕೋಸ್ಕರನೇ ಇಷ್ಟಪಟ್ಟು ನನ್ನ ಸ್ನೇಹಿತನ ತಂಗಿನ ನಾನೇ ಮದುವೆ ಆಗಿತ್ತು. ಓಹೋ ಈಗ ಅವ್ರ ಹೆಸರು ಹೇಳಿ ಈ ಸ್ವೀಟ್ ತಿನ್ನಿಸ್ಬೇಕು ನೀವು. ಪದ್ಮಾ. ಈಗ ಪದ್ಮಾ ಅಮ್ಮ ಅವರೇ ನಿಮ್ಮ ರವಿ 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 ಏನು ಕತೆ ಆಗೋಯ್ತು. ನನ್ನ ಕೈ ಹಿಡಿದು ಅವರು ಉದ್ಧಾರನೇ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ. ನಾವು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಯಾವ ಒಂದು ವಿಷಯದಲ್ಲೂ ತುಂಬಾ ಸಪೋರ್ಟಿವು. ಅವ್ರಿಗೆ ಬೇಜಾರೇ ಆಗಲ್ಲ. ಯಾವ ಹೊತ್ತಲ್ಲಿ ಎಷ್ಟೊತ್ತಲ್ಲಿ ಕೇಳಿದ್ರು ಅದಕ್ಕೆ ಉತ್ತರ ಹೇಳಕ್ಕೆ ರೆಡಿಯಾಗಿರ್ತಾರೆ ಅವರು. ನಾನು ತುಂಬ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಹಾ, ನಾನು ಕಂಡಂಥ ನಮ್ಮ ತಂದೆ ತಾಯಿ ಅವ್ರು ನಮ್ಮನ್ನು ಬೆಳೆಸ್ತಂಥ ರೀತಿ ಇದನ್ನು ಬಿಂಬಿಸುವಂಥ ಎರಡೆರಡು ಸಾಲುಗಳು. ಸತತ ಶ್ರಮದಿ ದುಡಿದ ನಿಮಗೆ ಸಾರ್ಥಕದ ವಂದನ, ಸಮತೆ ಮಮತೆ ಸರ್ವಹಿತ ಇದು ನಮ್ಮ ಪದ್ಮ ರವಿಯ ಕಥಾ. ಭಾವದಧಿಯ ಸುಖದ ನಿಧಿಯ ಚಿರನೂತನ ಸ್ಪಂದನ, ಹಿರಿಯರಿಂದ ಸಾರ ಹೀರಿ ನಿಮ್ಮ ಬಾಳು ನಮಗೆ ದಾರಿ. ಕಿರಿಯರಿಗೂ ಮಾರ್ಗ ತೋರಿ ಹೊಸ ಮನಸ್ಸಿನ ಹುಮ್ಮಸ್ಸಿಗೆ ಸವಿ ನವಿರಿನ ಚುಂಬನ. ಬಾಳ ಸಂಜೆಯಲ್ಲಿ ನಿಂದು ಶ್ರಮದ ಜೀವಕ್ಕೆ ಬಿಂದು ಎಂದು, ಮುಂದೆ ಶಾಂತಿಯಲ್ಲಿ ಮಿಂದು ನೆಮ್ಮದಿ ನಿಮ್ಮ ಸೇರಲೆಂದು ದೇವರಲ್ಲಿ ನಿವೇದನ. ಸತತ ಶ್ರಮದಿ ದುಡಿದ ನಿಮಗೆ ಸಾರ್ಥಕದ ವಂದನ. ಸರ್ ತುಂಬ ಹೃದಯದ ಧನ್ಯವಾದಗಳು ತಮಗೂ ಹಾಗೂ ಅಮ್ಮ, ನೀವಿಬ್ರು ಬಂದಿದ್ದಕ್ಕೆ. ಆ್ಯಂಡ್ ಶ್ರೀಹರ್ಷ ಅವ್ರನ್ನ ನಮ್ಮ ವೇದಿಕೆಗೆ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಒಂದು ಪ್ರಸಂಗ ಜ್ಞಾಪಕ ಬರ್ತಾ ಇದೆ ಸರ್ ನನಗೆ. ಇದನ್ನ ಧ್ವನಿ ಮುದ್ರಣ ಸ್ಟುಡಿಯೋನಲ್ಲಿ ಆದಾಗ ಫಸ್ಟ್ ನಮ್ದು ಅರಂಗೇಟ್ರಮ್ ಅಂದ್ರೆ ರಂಗ್ ಪ್ರವೇಶ ಅಶ್ವಥ್ ಅವ್ರ ಮ್ಯೂಸಿಕಲ್ಲಿ ಅವರು ಒಪ್ಕೊಳ್ಳೋದೇ ಬಹಳ ಕಷ್ಟ ಆಯ್ತು. ಆ ಟೈಮಿಂದು ಬಾಲಿ ಸರ್ ಇಲ್ಲೇ ಇದ್ದಾರೆ, ಅವರೆಲ್ಲ ಕಂಪ್ಲೀಟ್ ಅರೇಂಜ್ಮೆಂಟ್ ಬಾಲಿ ಸರ್ ಮಾಡಿದ್ದು. ಆಕ್ಚುಲಿ ಈ ಹಾಡನ್ನ ನಾನು ಹಾಡಬೇಕಿತ್ತು, ಮೊದಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೇಪ್ ಕಳ್ಸಿದ್ದು ಈ ಹಾಡಿದ್ದು. ಸ್ಟುಡಿಯೋಗೆ ಹೋದ್ಮೇಲೆ ಅವ್ರಿಗೆ ಏನ್ ಅನಿಸ್ತೋ ಏನೋ ಗಮ 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 ಅನಿಸ್ತವ ಒಂದು ಹಾಡು ಆದ್ಮೇಲೆ, ಬೇಡ ರೀ ಇವ್ರು ಧಾರವಾಡದವರಿಗೆ ಮುಗಿಲ ಮಾರಿಗೆ ಕೊಟ್ಬಿಡೋಣ, ಶ್ರಾವಣ ನಾನೇ ಹಾಡ್ತೀನಿ ಅಂತಂದ್ರು. ಸಡನ್ಲಿ ನನಗೊಂದು ಸ್ವಲ್ಪ ಏನು ಬರ್ತಿದ್ದಂಗೆ ಒಂದು ಹಾಡೇ ಕ್ಯಾನ್ಸಲ್ ಆಗ್ಬಿಡ್ತಲ್ಲಪ್ಪ ಅಂತ. ಆದರೆ ಅಶ್ವಥ್ ಅವರು ಅದನ್ನ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ಥಿಯೇಟರ್ನಲ್ಲಿ ಅಷ್ಟೊಂದು ಕಣ್ಣು ಮುಚ್ಕೊಂಡು ತಲ್ಲೀನರಾಗಿ ಆ ರಿದಮ್ನ ಒಂಥರ ಅನುಭವಿಸ್ಕೊಂಡು ಅದು ಒಂದು ಏನೋ ಒಂದು ಡ್ಯಾನ್ಸಿಂಗ್ ಒಂದು ಮೂಡಲ್ಲಿ ಆ ಲವಲವಿಕೆ ಏನಿದೆಯಲ್ಲ, ಆ ಲವಲವಿಕೆ ಇವತ್ತು ನಾನು ಕಂಡೆ ನಿಜವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಬಹಳ ಸಂತೋಷ ಆಯಿತು. ಇದಕ್ಕೆ ಬೇಂದ್ರೆ ಅವರು ಖುಷ್, ಅಶ್ವಥ್ ಅವರು ಖುಷ್, ನಾವು ನೀವು ಎಲ್ಲರೂ ಸೂಪರ್ ಖುಷ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಮಹಾಗುರುಗಳೇ. ಮೊದಲಿಗೆ ಥ್ಯಾಂಕ್ ಯು ಸರ್. ಸರಿ ಗ ಮ ಪ ಪ ಸ ಸ ಪ ಪ ಸರಿ ಗ ಮ ಪ